ನಗರೋತ್ಥಾನದಡಿ ನಾವು ಸುಮಾರು 12.5 ಕೋಟಿನಲ್ಲಿ ನಗರದ ಹಲವಾರು ಕಡೆ, ಕೆಲವು ಕಡೆ ಟಾರ್ ರಸ್ತೆ, ಕೆಲವು ಕಡೆ ಕಾಂಕ್ರೀಟ್ ರೋಡು, ಕೆಲವು ಕಡೆ ಡ್ರೈನೇಜು, ರಾಮನಗರದ 31 ವಾರ್ಡ್ಗಳ ವ್ಯಾಪ್ತಿನಲ್ಲೂ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಇವತ್ತು ಚೆನ್ನನಹಳ್ಳಿನಲ್ಲಿ ಒಂದು ರಸ್ತೆ, CC ರೋಡು, ಹಾಗೂ ಈಗ ಇಲ್ಲಿ ಟ್ರ್ಯಾಕ್ಟರ್ ಶೋರೂಮ್ನಿಂದ ವಾರ್ಡ್ ನಂಬರ್ 31 ಟ್ರ್ಯಾಕ್ಟರ್ ಶೋರೂಮ್ನಿಂದ ಶಾಲೆ ತನಕ ಸುಮಾರು 1 ಕೋಟಿ 17 ಲಕ್ಷ ರೂಪಾಯಿನ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಿದ್ದೇವೆ. ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಮನಗರ ನಗರಸಭೆ ಕಟಿಬದ್ಧವಾಗಿದೆ. ವಾರ್ಡ್ ನಂಬರ್ 25, ವಾರ್ಡ್ ನಂಬರ್ 23, ವಾರ್ಡ್ ನಂಬರ್ 24, ವಾರ್ಡ್ ನಂಬರ್ 22, ವಾರ್ಡ್ ನಂಬರ್ 31 ಇವೆಲ್ಲ ಭಾಳ ದೊಡ್ಡ ವಾರ್ಡ್ಗಳು. ಭಾಳಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಈಗ ಇದೊಂದು ವಾರ್ಡ್ಗೆ ನೀವು 25-30 ಕೋಟಿ ಹಾಕಿದ್ರೂ ಕೂಡ ಸಾಲಲ್ಲ. ಯಾಕಂದರೆ ಈ ಭಾಗದಲ್ಲಿ ಹೊಸದಾಗಿ ಬಡಾವಣೆಗಳು ಎತ್ತಿದ್ದಾವೆ. ಹನುಮಂತ ನಗರ ಇದೆ, ರಂಗರಾಯರ ದೊಡ್ಡಿ ಇದೆ, ಈಗ ಹೊಸ ಬಡಾವಣೆಗಳು ಕೂಡ ಹೇಳ್ತಾ ಇದ್ದಾವೆ. ಇದು ಹಳೆ ಊರು. ಹಾಗಾಗಿ ಆದ್ಯತೆ ಮೇರೆಗೆ ನಾವು ಎಲ್ಲೆಲ್ಲಿ ಅತ್ಯವಶ್ಯಕವಿದೆಯೋ ಅಲ್ಲಿ ಆದ್ಯತೆ ಮೇರೆಗೆ ತೆಗೆದುಕೊಂಡು ನಾವೀಗಾಗಲೇ ತಮಗೆ ತಿಳಿದಿರೋ ಹಾಗೆ ಮುಖ್ಯಮಂತ್ರಿಗಳು ಕೂಡ ರಾಮನಗರ ನಗರಸಭೆ ನಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ರಾಮನಗರ ಎಲ್ಲ ರೀತಿಯಲ್ಲೂ 31 ವಾರ್ಡ್ಗಳಲ್ಲೂ ನಾವು ಈಗ ಕೆಲಸ ಮಾಡ್ತಾ ಇದ್ವಿ. ಒಂದಿಲ್ಲ ಒಂದು ಇಲ್ಲ ನಗರೋತ್ಥಾನ ನಡೀತಾ ಇದೆ, UDF ನಡೀತಾ ಇದೆ, ಇಲ್ಲ ಮೈನಾರಿಟಿ ನಡೀತಾ ಇದೆ, ಇಲ್ಲಾಂದರೆ ನಗರಸಭಾ ನಿಧಿನಲ್ಲೂ ಕೂಡ ಎಲ್ಲೆಲ್ಲಿ ಅತ್ಯವಶ್ಯಕತೆ ಇದೆ ಅಲ್ಲೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಾಗರಿಕರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ನಾವು ನಾಗರಿಕರಿಗೆ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯ ಕಲ್ಪಿಸೋದಕ್ಕೆ ನಾವು ಬದಲಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ರಾಮನಗರವನ್ನು ಮಾದರಿ ನಗರವನ್ನಾಗಿ ಮಾಡೋಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ನಮ್ಮ ಎಲ್ಲ ಮುಖಂಡರು, ಮುಖ್ಯಮಂತ್ರಿಗಳ ಆಶಯದೊಂದಿಗೆ ಡಿ ಕೆ ಶಿವಕುಮಾರ್ ಈಗ ನಮ್ಮ ಜಿಲ್ಲೆಯವರ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಒಂದು ಆಸೆ ಏನಿದೆ, ನಮಗೆ ಮಾತನ್ನು ಕೊಟ್ಟಿದ್ದಾರೆ, ನಾವು ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ. ಹಾಗಾಗಿ ಯಾರೂ ನಿರಾಶರಾಗಬೇಕಾದಿಲ್ಲ. ಎಲ್ಲ ಹಂತವಾಗಿ ಒಂದೊಂದೇ ಕೆಲಸವನ್ನು ಕೂಡ ನಾವು ಕೈಗೆತ್ತಿಕೊಂಡು ರಾಮನಗರವನ್ನು ಮಾದರಿ ನಗರವನ್ನಾಗಿ ಮಾಡೋದಕ್ಕೆ ಸಂಕಲ್ಪ ಮಾಡಿದ್ದೇವೆ, ಮಾಡಿ ತೀರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.